ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಮಗಳೂರು DHO ಆಫೀಸ್ ವತಿಯಿಂದ ಒಂದು ಆದೇಶ ಬಂದಿದೆ. ಪ್ರಕಟಣೆ ಏನಂತಂದರೆ, ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವಿವಿಧ ವೃಂದಗಳಲ್ಲಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ದಿನಾಂಕ 8/8/2024 ಈ ಕಚೇರಿ ಅರ್ಜಿಗಳನ್ನು ಇತರೆ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅಂದರೆ 8ನೇ ತಾರೀಕಿಂದ ನೀವು ಮಾಹಿತಿಯನ್ನು ಪಡೆಯಬಹುದು. ಹಾಗೂ ದೃಢೀಕರಣ ದಾಖಲಾತಿಯೊಂದಿಗೆ 30/8 ತಾರೀಕಿಗೆ 8 ಗಂಟೆಗೆ 5:30 ಒಳಗಡೆ, ಅಂದರೆ ಇದೇ ತಿಂಗಳು 30ನೇ ತಾರೀಕು 5 ಒಳಗಡೆ ನೀವು ಅರ್ಜಿಗಳನ್ನು ಹೋಗಿ ತಲುಪಿಸಬೇಕಾಗುತ್ತೆ. ಅಂದರೆ ಅಲ್ಲಿ 8ನೇ ತಾರೀಕಿನಿಂದ 30 ತಾರೀಕು ತನಕ ನಿಮ್ಗೆ ಅರ್ಜಿ ಸಿಗುತ್ತೆ. ಟೋಟಲಾಗಿ 30ನೇ ತಾರೀಕಿಗೆ ನೀವು ಕೊಡಬೇಕಾಗುತ್ತೆ. ಸೊ ಹುದ್ದೆ ಆಯ್ಕೆ ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ. ರೋಸ್ಟರ್ ಕಮ್ ಮೆರಿಟ್, ಅಂದರೆ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಆಧಾರದ ಮೇಲೆ ಇರುತ್ತೆ. 45 ವರ್ಷ ಮೀರಿರಬಾರ್ದು. ಮತ್ತು ಅರ್ಜಿ ಶುಲ್ಕ 50 ರೂಪಾಯಿ ಇರುತ್ತೆ. ನೋಡಿರಿ, ಫಸ್ಟ್ ಟೈಮ್ ಮಾಡಿರುವಂಥದ್ದು ಅರ್ಜಿ ಶುಲ್ಕ 35 ರೂಪಾಯಿ ಮಾಡಿದ್ದಾರೆ. ಅದಾದ ಮೇಲೆ ಇಲ್ಲಿ ಹುದ್ದೆಗಳು ವಿವರ ಹೇಳೋದಾದರೆ, ಸೊ ಒಂದೇದು ಇಲ್ಲಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಿದ್ದಾರೆ, ಅರವಳಿಕೆ ತಜ್ಞರು ಮತ್ತು ಶುಶ್ರೂಷಕಿಯರು 6 ಹುದ್ದೆಗಳನ್ನು ಕರೆಯಲಾಗಿದೆ. ಶುಶ್ರೂಷಕಿ ಅಂತಂದರೆ ಸ್ಟಾಫ್ ನರ್ಸ್ಗಳನ್ನು. ಸೊ ಇಲ್ಲಿ ಜಾತಿವಾರು ಏನು ಮಾಡಿದ್ದಾರೆ ಅಂತಂದರೆ ಡಿವೈಡ್ ಮಾಡಲಾಗಿದೆ. 1, 2, 3, 4, 5 ಹುದ್ದೆಗಳನ್ನು ಒಟ್ಟು ಇಲ್ಲಿ ಏನಪ್ಪ ಅಂದರೆ ಹುದ್ದೆಗಳಿದ್ದಾವೆ. ಸೊ 6 ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ BS ನರ್ಸಿಂಗ್, GNM ನರ್ಸಿಂಗ್ ಆಗಿರಬೇಕು. BS ನರ್ಸಿಂಗ್, GNM ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಲ್ಯಾಬ್ ಟೆಕ್ನಿಷಿಯನ್, ಪ್ರಯೋಗಶಾಲಾ ತಂತ್ರಜ್ಞರು 1 ಹುದ್ದೆಗಳನ್ನು ಕೊಡಲಾಗಿದೆ. ಸೊ ಈ ಒಂದು ಹುದ್ದೆಯಲ್ಲಿ ಏನಪ್ಪ ಅಂತಂದರೆ ಸಾಮಾನ್ಯ ಅಭ್ಯರ್ಥಿ ಕೊಡಲಾಗಿದೆ. SSLC ಅಥವಾ PUC ಮೇಲೆ DMLT ಕಂಪ್ಲೀಟ್ ಆಗಿರಬೇಕು. 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ಮತ್ತು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಅಥವಾ ನೀವು ಹೋಗಿ ವಿಸಿಟ್ ಮಾಡಿ ಈ ಒಂದು ಜಾಬನ್ನು ಕೂಡ ಪಡ್ಕೋಬೋದು.